ಮಾಡ್ಕೊಂಡು ಹೆಣ್ತಿನ ಹೋದ ಮತ್ತೊಬ್ಬರ ಕೈಯ ಕೊಡ್ಲಾಕ ನಾಚಿಕೆ ಬರಂಗಿಲ್ಲ. ಲಕ್ಷ್ಮಣ ಕಣದಾಳ ಗಂಡ ಗಂಡ ಗೋಲಿಗುಂಡ ಮಾಡ್ಕೊಂಡು ಹೆಣ್ತಿನ ಸ್ವತಃ ದುರ್ಯೋಧನ ಕೇಳಿದ ಧರ್ಮರಾಜಾಗ ಏನ್ ಮಾಡ್ತಿದ್ದ? ಎಲ್ಲಾ ಸೋತನಿ ಅಂತ ತೆಳಗ ಚೆಂಡ ಹಾಕಿ ಹೌದು ಇನ್ನ ಒಂದ ಬೆಲೆ ಬಾಳೋ ಬದುಕೈತಿ ನಿನ್ನ ಮನ್ಯಾಗ. ಯಾವ್ದ್ರಿ? ನಿನ್ನ ಹೆಣ್ತಿ ದ್ರೌಪದ ತಾಂದ ಹಚ್ಚಕಿನ ಹಚ್ಚ ಪಗಡಿ ಆಟಕ ಇವ ಗಂಡ ಮತ್ತ ಕೈಯಾಗ ಗಂಡಗಚ್ಚಾಕಿ ಹಿಡುದ. ಹೌದ ಯಾಕೋ ಮಗನ ನನ್ನ ಹೆಣ್ತಿನ ಯಾಕ ತಂದ ಇಡ್ಲಿ ನಾ ಅಂತ ಕೇಳ್ಬೇಕಿಲ್ಲ? ಕೇಳ್ಬೇಕಲ್ಲ. ಇವ ಹಂಗ ಮಾಡಿಲ್ಲ. ಇವ್ ಹೆಂಗ್ ಮಾಡ್ಯಾನು? ಅವ ಕೇಳ್ದ, ಇವ್ ತಂದ ಹಚ್ಚೆ ಬಿಟ್ಟ. ಚಲೋ ಮಾಡ್ಯಾನ. ಇವ್ರ ಹೆಂಗ್ರಿ? ಯಾರ ಹೊಲದಾಗ್ರೆ ಡೆಬ್ಬಿ ಬಾರಿಸಿ ಗುಬ್ಬಿ ಹಾರಿಸಬೇಡ್ರಿ. ಹಂಗ ಮಾಡ್ಬೇಡ್ರಿ. 3 ಮಂದಿ ನಿಮ್ ಹೊಲ ಅಟ್ಟ ನೀವು ಕಾಯ್ರಿ ಸಾಕ. ಖರೀದಲ್ಲ ಹೇಳೋಣ್ರಿ. ಅದು ಸನ್ನಿವೇಶ ಬಂದತಿ ಈಗ. ಅದಕ್ಕೆ ಏನ್ ಕೇಳತ್ತೀರೀಗ? ಏನಂತ ಕೇಳ್ತಾರ ನಮ್ ತಮ್ಮ? ಸಕ್ಕುಬಾಯ್ದು ಒಂದ್ ಜರ ತಗೋರ್ಲಿ ಒಳಗ. ಹೌದು ಖರೆ ಐತೆ ವಿಷಯ ಕೇಳುದು. ಹೌದು ಇರ್ಲಿ. ಸಕ್ಕುಬಾಯಿ ತಗೋಬೇಕಾದ್ರು ಹೆಂಗ ತಂಗಿ? ಈಗ ಎಲ್ಲಾ ದೇವ್ರ 10 ಅವತಾರ ಆಗ್ಯಾವತ್ ಹೇಳಿದಿವ. ಇವು 10 ಅವತಾರದ ಯಾವ್ಯಾವ್ರಿ? ವರಹ ಅವತಾರ, ನರಸಿಂಹ, ಕೂರ್ಮ, ಬೌದ್ಧ, ಕಲಂಕಿ ಮತ್ತ ಮೇಲಾಗೆ ಏನೇನು ತಮ್ಮ? ಏನೇನ್ರಿ? ರಾಮ, ಪರಶುರಾಮ, ವಾಮನ, ಹಿಂಗ 10 ಅವತಾರ ಆಗ್ಯಾವತ್ ಹೇಳಿದ್ವಿ. ಹೇಳೇನ್ರಲ್ಲ? 10 ಅವತಾರದಾಗ ಖರೆ ಗಂಡಾಗೆ ನಿತ್ತದೇನಿ? ಇಲ್ಲ. ನೀನು ಒಂದೊಂದು ಅವತಾರದಾಗ ಪಡ್ಕಿ ಊಟ ನಿತ್ತದಿ. ಊಟ ಅನ್ರಲ್ಲ. ಈಗ ಅಲ್ಲಿ ಹಿಡ್ಕೊಂಡು ಇಳಿಸ್ತಕ ಅಪ್ಪ ದೊಡ್ಡವ ಅಂತ ಹೇಳ್ತಿ. ಹೇಳ್ತಾನು. ನಮ್ಮ ಗಂಡ ದೇವ್ರ ದೊಡ್ಡದತ್ ಹೇಳ್ತಿ. ಹೇಳ್ತಾನೆ. ಮತ್ತ ನಿಮ್ಮ ಗಂಡ ದೇವ್ರ ದೊಡ್ಡದಿತ್ತಂದ್ರ ಸೀರೆ ಉಡಬಾರ್ದಲ್ಲ. ಉಡಬಾರ್ದಲ್ಲ. ಸೀರೆ ಉಟ್ಟಿ ನೀ ಕೆಟ್ಟಿ. ನಿಮ್ಮ ಅಪ್ಪ ದೊಡ್ಡವ ಆಗ್ಲಕ್ ಬರಂಗಿಲ್ಲ. ಸೀರೆ ಉಟ್ಟವ್ರ ಲಿಸ್ಟ್ ಸಮೇತ ಹೇಳ್ತಾನೆ ಕೇಳ. ಏದೋ ಹೊಲದ ಗಂಡ ದೇವ್ರ ದೊಡ್ಡು ಅಂತ ಹೌದವ. ಗಂಡ ದೇವ್ರ ಸುದ್ದಿ ತಮ್ಮ ತಗೋರೋ ಎನಗಾಗ ಅಂತ ಕೃಷ್ಣ ಸಹಿತ ಸೀರೆ ಒಟ್ಟನ ಕೇಳಿ ಆವಾಗ ಸತ್ಯಭಾಮ ಶಕ್ತಿ ಪೂಜಾ ಹಾಕಿಳ ತನ್ನ ಮನೆ ಒಳಗ. ಹೇಳೋ ತನ್ನ ಮನೆ ಒಳಗ ಶಕ್ತಿ ಪೂಜಾ ಹಾಕಿದಲ್ಲಿ ಗಣಸರ ಒಟ್ಟ ಹೋಗ್ಬೇಕಿಲ್ಲ. ಹೌದವ. ಇವ್ರ ಕೃಷ್ಣ ನಿತ್ತ ವಿಚಾರ ಮಾಡಿದ ತನ್ನ ಮನದಾಗ ಒಟ್ಟ ಗಣಸರು ಈಗ ಹೋಗುವುದೆಲ್ಲ ಪೂಜಾ ಒಳಗ. ಗಣಸರ ಒಟ್ಟ ಹೋಗುವುದೆಲ್ಲ ಸೀರೆ ಉಡ್ಬೇಕಂದು ಏನ್ ಮಾಡ್ತಾನೆ ವಿಚಾರ? ನಿಮ್ಮ ಕೃಷ್ಣ ಸೀರೆ ಒಟ್ಟ ಕೊರವಂಜಾಗ್ಯಾನೋ. ನಮ್ಮ ಸೀರೆ ಒಟ್ಟ ಕೂಸಿನ ಹಿಡಿದು ತನ್ನ ಕೈಯಾಗ. ದೊಡ್ಡ ವಿದ್ರ ಯಾಕ ಸೀರೆ ಉಟ್ಟಿ ಹೇಳಪ್ಪ. ಏದು ಹೊಲದ ಭಸ್ಮಾಸೂರ್ನ ಹೊಡಿಬೇಕಾದ್ರ ವಿಷ್ಣು ಏನ್ ಮಾಡಿದವ? ನಿಮ್ಮ ವಿಷ್ಣು ಸಹಿತ ಸೀರೆ ಒಟ್ಟ ನಿತ್ವ. ನಮ್ಮ ಮೋಹಿನಿ ಅವತಾರ ತಾಳೆ ನಿತ್ವ. ಸೀರೆ ಒಟ್ಟ ವಿಷ್ಣು ಸಹಿತ ಮೋಹಿನಿಯಾಗಿ ನಿತ್ವ. ಹೌದವ. ಇನ್ನ 3 ಲೋಕದ ಗಂಡ ಅರ್ಜುನ ಅಂತಾರೋ ನಿನಗ. ಅಂತ ಅರ್ಜುನ ಸಹಿತ ಸೀರೆ ಒಟ್ಟನ ರಾಜನ ಮನೆಯೊಳಗ. ರೂಪ ಬದಲಿ ಮಾಡಿ ನಿತ್ಯರ ವಿರಾಟ್ ರಾಜನ ಮನೆಯಾಗ. ಏನಾಯ್ತು ತಂಗಿ? ಯಾವ ಕೃಷ್ಣ ಪರಮಾತ್ಮ ಸಹಿತ ಸೀರೆ ಉಟ್ಟು ಕೊರವಂಜಾಗೆ ಹೋದ ಸತ್ಯಭಾಮನ ಮನೆಗೆ. ಹೌದವ. ಅಪ್ಪನ ಬೆಳೆಸಲಕ್ಕ ಬಂದಾನು. ನಮ್ಮ ಅಪ್ಪಗಳು ಸೀರೆ ಹುಟ್ಟಿದ ವಾದ ಮಾಡಿನ ಎದ್ದು ಬಂದ. ಹೌದಲ್ಲ. ನಮ್ಮ ಕೃಷ್ಣ ಸೀರೆ ಹುಟ್ಟಿಲ್ಲ ಅಂತ ಹೇಳಿ ಸಿದ್ಧಾಂತ ಮಾಡ ಮುಂದೆ ಹಾಡ.
ನಿಮ್ಮ ಕೃಷ್ಣ ಸೀರೆ ಉಟ್ಟ ಊಟ ಅಲ್ರಿ ಭಸ್ಮಾಸುರನ ವಧ ಮಾಡ್ಬೇಕಾದ್ರ ವಿಷ್ಣು ಸಹಿತ ಸೀರೆ ಉಟ್ಟ ಊಟನೇವ 3 ಲೋಕದ ಗಂಡ ಅರ್ಜುನ ಕೌರವರ ಪಾಂಡವರ ಪಗಡಿ ಆಟ ಆಡಿದ ಬಳಿಕ ಪಾಂಡವರಿಗೆ 12 ವರ್ಷ ವನವಾಸ 1 ವರ್ಷ ಅಜ್ಞಾತವಾಸ. ಹೌದವ ರೂಪ ಬದಲಿ ಮಾಡಿ ನಿಂತಿರ ವಿರಾಟ್ ರಾಜನ ಮನಿಯೊಳಗ. ಹೌದ್ರಿ ಯಾರ್ಯಾರು? ಯಾರ್ಯಾರವ? ನಕುಲ, ಸಹದೇವ, ಭೀಮ, ಧರ್ಮ, ಅರ್ಜುನ, ದ್ರೌಪದಿ. ಖರೀ 6 ಮಂದಿ ರೂಪ ಬದಲಿ ಮಾಡಿ ನಿಂತಾಗ ಅವಾಗ 3 ಲೋಕದ ಗಂಡ ಅರ್ಜುನ ಸೀರೆ ಉಟ್ಟ ಭರತ ನಾಟ್ಯ ಕಲಿಸುವಂತ ಹೆಂಗಸಾಗಿ ಭ್ರಮಿಳೆಯಾಗಿ ನಿಂತಾನ ವಿರಾಟ್ ರಾಜನ ಮನಿಯೊಳಗ 1 ವರ್ಷ. ಹೌದು ಹೌದವ ಅಲ್ಲಿ ಅರ್ಜುನ ಸೀರೆ ಉಟ್ಟಾನು. ಕೀಚಕನ ವಧ ಮಾಡ್ಬೇಕಾದ್ರ ಭೀಮಸೈನ ಸೀರೆ ಉಟ್ಟ ಹೋದ ಗರಡಿ ಮನ್ಯಾಗ. ಹೌದು ಹೌದು ಭೀಮಸೈನ ಸೀರೆ ಉಟ್ಟಲ್ಲ. ಭೀಮ ಸಹಿತ ಸಂದಿಗೆ 1000 ಆನೆ ತಾಕತ್ತಿತ್ತವನಲ್ಲಿ. ಅಂತ ಭೀಮ ಸೀರೆ ಉಟ್ಟ ಒಳಗ್ ಹೋಗ್ಯಾನ್ರಲ್ಲ ತಮ್ಮ ಇವ್ರ ಕೆಲಸ ಮಾಡಿದ್ಲು ಒಳಗ ಸೀರೆ ಕೆಲಸ ಮಾಡ್ಯಾವ. ಯಾವತ್ತು ಸೀರೆ ಕೆಲಸ ಮಾಡಿದ ಕರೆ ಇವ್ರ ಅಪ್ಪ ಮಾಡಿದ ದಗದ ಇಲ್ಲ. ಆ ಸೀರೆ ಮೈಮನ ಹಂಗೈತಿ ಅದ. ಹೌದವ ಅದ್ ಹೆಂಗ ತಗೊಳಂಗಿಲ್ಲ ತಗೋತ ಹೊರಗೆ ಹೋಗ್ಯಂಗಿಲ್ಲ. ನೀನು ಸುಡಗಾಡ ಕಾಣಿಸತಕ್ಕ ಬಿಡುದಿಲ್ಲ ಅದ. ಹೌದು ಹೌದು ಮಾಯಾ. ಈ ಹೆಣ್ಣಿನ ನೆಲಿ, ನೀರಿನ ನೆಲಿ, ಕುದುರೆ ನೆಲಿ ಯಾವಂಗೂ ಹತ್ತಿಲ್ಲ, ಹತ್ತಂಗೂ ಇಲ್ಲ. ಹಿಂದಿನವಂಗೂ ಹತ್ತಿಲ್ಲ, ಮುಂದಿನವಂಗೂ ಹತ್ತಂಗಿಲ್ಲ. ಅದಕ್ಕ ಇದು ಅಲ್ಲದ ಇನ್ನೊಂದು ಮಾತು ಹೇಳ್ಯಾರಿ. ಇವ್ರೆಲ್ಲ ಆ ಕಡೆ ಸೀರೆ ಉಟ್ಟಾರ ತಮ್ಮ. ಈಗ ಇದ ಕಲಿಯುಗದೊಳಗ ಪಾಂಡ್ರಾಪುರದ ಇಟ್ಟಲ್ಲಿ ಸಹಿತ ಸೀರೆ ಉಟ್ಟಾನ. ಹೆಂಗ ನಮ್ಮ ಸಂತ ಸಕ್ಕುಬಾಯಿ ಬಡತಿನ್ಯಾಗ ಸಿಕ್ಕ ಸೀರೆ ಉಟ್ಟು ಬಂದಾಕಿ ಗಂಡ ಮನ್ಯಾಗ ಕಸ ಬಾಂಡಿ ಬೆಳಗತ್ತಿದ. ನಾವು ಕಳಿಸ್ಕೊಟ್ಟಾಗ ಎದ್ದು ಹೋಗಿತ್ತಿದ. ನಿಮ್ಮ ಅಪ್ಪಿಯಲ್ಲಿ ಸೀರೆ ಉಟ್ಟಾನ ಹೆಂಗ ಉಟ್ಟು ಹೇಳ್ತಾನೆ ಕೇಳ. ಏದೋ ವಾಲದ ಪಾಂಡ್ರಾಪುರದ ವಿಠಲ ಸಹಿತ ಸೀರೆ ತಮ್ಮ ವಿಠಲ ಸಹಿತ ಸೀರೆ ಹುಟ್ಟದ ಕೊಡವೇನೋ ನಿನಗ. ಸಂತ ಸಕುಬಾಯಿ ಎದ್ಳ ಕೇಳಿ ಆಗಿನ ಗಳಿಗ್ಯಾಗ ಆಕಿ ತವ್ರ ಮನೆ ಒಳಗ ಪದ್ಧತಿ ಎತ್ರಿ ಎದ್ರಂಗ. ಸಕ್ಕುಬಾಯಿ ತವ್ರ ಮನಿ ಒಳಗ ಪದ್ಧತಿ ಹೆಂಗ ತಮ್ಮ ವರ್ಷಕ್ಕೊಮ್ಮೆ ಪಾಂಡ್ರಾಪುರಕ್ಕ ಹೋಗ್ತಿದ್ರು. ಅದೇ ಸಕ್ಕುನ ಮಾತ್ರ ಮಾಡಿ ಕೊಟ್ರು ಗಂಡನ ಮನಿ ಒಳಗ. ಅದೇ ಗಂಡನ ಮನಿ ಒಳಗ ಈ ಪದ್ಧತಿ ಇದ್ದೀರಿ. ಹೆಂಗಿತ್ತವ ಒಟ್ಟ ದೇವ್ರ ಧ್ಯಾನ ಎದ್ದೆದೆಲ್ಲ ಗಂಡನ ಮನಿ ಒಳಗ. ಮುಂದ ಆಷಾಢವಾರಿ ದಿಂಡಿ ನಡೆಯತ್ತಿತ್ತು ಅದ್ರಾಗ. ಆಗ ಸಕ್ಕುಬಾಯಿ ಹೇಳ್ತಾಳ ತನ್ನ ಅತ್ತಿ ಮಾವಾಗ, ತವ್ರ ಮನಿ ಒಳಗ ನಾನು ಇದ್ದಾಗ ಪಾಂಡ್ರಾಪುರಕ್ಕ ಪಾಂಡರಪುರಕ್ಕ ಹೋಗತ್ತಿದ್ದೀವ ತವ್ರ ಮನಿ ಒಳಗ. ಇಲ್ಲಿ ಬಂದಾಗಿಂದ ಒಟ್ಟ ಹೋಗಿಲ್ಲ ಅಂದ್ಳು. ಎಷ್ಟ ಕೇಳಿ ಅತ್ತಿ ಮಾವ ಸಕ್ಕುಬಾಯಿಗೆ ಹೇಳ ಏನಂತ ಹೇಳ್ತಾರು. ಎಲ್ಲಿ ದೇವ್ರ ಎಲ್ಲಿ ವಿಠಲ ಒಟ್ಟ ಎಲ್ಲ ಎನ ಮ್ಯಾಗ. ಚತನ ದುಡದ 1 ರೊಟ್ಟಿ ತಿಂದ ಬೀಳ ಮನಿ ಒಳಗ. ಎಷ್ಟ ಆದ ಬಳಕ ಕೆಲವೊಂದು ದಿನ ಕಳೆದೂರಿ. ನೀರ ತರಬೇಕಂತ ಸಕ್ಕು ಕೊಡ ತಗೊಂಡ ನಡೆದಾಳ. ಏನ್ ಮಾಡ್ತಾಳ ತಾಯಿ? ಕೊಡ ತಗೊಂಡ ಹೋಗುವಂತ ದಾರಿಯ ತಮ್ಮ ತಿಂಡಿ ಹಾದ ನಡೆದಿತ್ತ ಕೊಡ ಎಟ್ಟಾಳ ಕೆಳಗ. ಕೊಡ ಅಲ್ಲಿ
ಇಟ್ಟ ಅದೇ ತಿಂಡಿ ಸಂಗಟ ಹೋಗ್ಯಾವ ಹೌದ್ಯವ ಕೆಟ್ಟ ಗಳಿಗೆ ಹತ್ತಿತ ಪಂಡ್ರಾಪುರದಾಗ ಸಕ್ಕೋ ಬಾಯಿಗ ವಿಠಲನ ದರ್ಶನಾದ ಬಳಕ ಪ್ರಾಣ ಹೋಯ್ತು ಸಕ್ಕೋಗ ಈ ವಿಠಲ ನಿತ್ತ ವಿಚಾರ ಮಾಡ್ತಿದ ತನ್ನ ಮನದಾಗ ಏ ವಿಠಲ್ ಹೆಂಡತಿ ರಕ್ಮಾಬಾಯಿನ ಕರೆದ ಮಾತ್ರ ಹೇಳ ಏನಂತವ ನನ್ನ ಮಂದಿರಕ್ಕೆ ಬಂದ ಈಕೆಯ ಪ್ರಾಣ ಹೋಗ್ಯಾದ ಇದನ್ನ ಹಿಂಗ ಬಿಟ್ರ ಭಕ್ತರ ಭಕ್ತಿ ಉಳಿದಿಲ್ಲ ಏನ್ ಹೇಳ್ತಾಳ ತಮ್ಮ ಏನಂತ ಹೇಳ್ತಾರ್ರಿ ಯಾವ ವಿಠಲ ದೇವ್ರ ಪಂಡ್ರಾಪುರಕ್ಕೆ ಹೋಗಿ ಕೆಟ್ಟಗಳೈತಿ ಸಕ್ಕುನ ಪ್ರಾಣ ಹೋಯ್ತು ಹೋಯ್ತ್ರಿ ಅವಾಗ ರಕ್ಮಾಬಾಯಿನ ಕರೆದು ಹೇಳ್ದ ವಿಠಲ ಏನಂತ ಹೇಳ್ತಾನು ಏ ರಕ್ಮಾ ನನ್ನ ಸನ್ನಿಧಾನಕ್ಕೆ ಬಂದಾಳ ಸಕ್ಕು ಹೌದಲ್ಲ ನನ್ನ ಸನ್ನಿಧಾನಕ್ಕೆ ಬಂದ ಬಳಕ ಈಕಿ ಪ್ರಾಣ ಹೋಗೈತಿ ಅಂದ್ರ ಅಂದಾಗ ಇದನ್ನ ಸರ್ಕಾರ ಹಿಂಗ ಬಿಟ್ರೆ ಇನ್ನು ಹಿಂದ ಉಳಿದ್ರ ಭಕ್ತರ ಭಕ್ತಿ ಉಳಿಯಂಗಿಲ್ಲ ನನ್ನ ಮೇಲೆ ಭರೋಸಾ ಉಳಿಯಂಗಿಲ್ಲ ಪಂಡ್ರಾಪುರಕ್ಕೆ ಹೋದವರೆಲ್ಲ ಬರೀ ಸಾಯ್ತಾರತ ಸುದ್ದಿ ಹೇಳ್ತೈತಿ ಅದಕ್ಕೆ ಯಾರು ಬರುದಿಲ್ಲ ನಾವೊಂದ್ ದಗದ ಮಾಡ್ಬೇಕಂತ ನಂದಿವ ಏನ್ ಮಾಡ್ತೀರಿ ಈ ಪತಿದೇವ ಅಂದಳಕಿ ಅಂದಾಗ ಇವೇನ್ ಹೇಳ್ಬೇಕ ಒಟ್ಟ ಸಕ್ಕೋನ ಪ್ರಾಣ 4 ದಿನದಾಗ ಈಕಿ ಜೀವಕಾಳ ತುಂಬಿ ನೀ ತಗೊಂಡ ಬರುಗುಡದ ಅನಕತಕ ನಾನ ಸಕ್ಕುವಾಗಿ ಹೋಗಿ ಈಕಿ ಗಂಡ ಮನ್ಯಾಗ ನಿಂದಿರ್ತಾನಂದಿ ವಿಠಲ ನಾನ ಸೀರಿ ಉಟ್ಟು ಸಕ್ಕುನ ಥೇಟ್ ಸಕ್ಕುವಾಗಿ ನಿಂದಿರ್ತಾನ ಅಂದ ಅವಾಗ ಅಂದಳ ಹೆಣ್ತಿ ಪತಿದೇವ ನನ್ನ ಮಾತು ಕೇಳ್ರಿ ಸೀರಿ ಉಡ್ಬೇಡ್ರಿ ಅಂದಳಕಿ ಯಾಕ ಸೀರಿ ಉಡ್ದ ಸಸಾರ ಐತಿ ಉಟ್ಟ ಮೇಲೆ ಸಂಭಾಳ್ಸುದು ಬಾಳ ಬಿರಿ ಅದ ಉಡ್ಲಾಕ ಏನಿಲ್ಲ ಸಸಾರ ಐತಿ ಉಟ್ಟ ಮೇಲೆ ಸಂಭಾಳ್ಸುದು ಬಾಳ ಬಿರಿ ಐತಿ ಕಲ್ಲ ಮುಳ್ಳ ಕಂಟಿ ಕಮರಿ ಎಲ್ಲ ಬೆನ್ನತಿ ಬರ್ತಾವ ಅದನ್ನ ನೋಡಿ ಸಂಭಾಳ್ಸುದು ಬಾಳ ಬಿರಿ ಐತಿ ಅಂದಳಕಿ ಅಂದಾಗ ಒಂದ್ ಅಗದಾಗಿ ತಮ್ಮ ಏ ಅದೇ ಕಾದಿತ್ತ ನಾ ಸೀರಿ ಉಡಾವ್ನ ಸಕ್ಕು ಆಗವ್ನ ಆಕಿ ಗಂಡ ಮನ್ಯಾಗ ಹೋಗಿ ನಿಂದ್ರವನ ಅಂದಾಗ ಒಂದ್ ಅಗದ ತಮ್ಮ ಆಯ್ತು ತಗೋ ನಿನ್ನ ಫಲಭೋಗ ಉಣ್ತಿ ಅಂದಳಕಿ ರಕಮ್ಮಬಾಯಿ ಎಂದ ನೀ ಉಣ್ತಿ ಹೌದಲ್ಲ ಅಂದಾಗ ಆತ ಯಾವ ಪಂಡ್ರಾಪುರ ವಿಠಲ ಏನ ಮಾಡಿದ ಸೀರಿ ಉಟ್ಟ ಸ್ವಂಟಕ್ಕೆ ಡಾಬ್ ಹಾಕಿದ ಮೂಗನ್ಯಾಗ ನತ್ತ ತುರುಕಿದ ಸೀರಿ ಉಟ್ಕೊಂಡು ಸಕ್ಕುಬಾಯಿ ಮನ್ಯಾಗ ಹೋಗಿ ನಿತ್ತ ದನಗಳ ಹೆಂಡಕಾಸ ರೊಟ್ಟಿ ಒನಿಗೆ ಕಸ ಮುಸುರಿ ಎಲ್ಲ ಅದನ್ನು ಮಾಡ್ಲಕತ್ತಲ್ಲ ಅದಕ್ಕ ಎಲ್ಲ ದಗದ ಮಾಡ್ಲಕ್ ಹತ್ತ ಆದ್ರ ಗಂಡಗ ಗೊತ್ತಿದ್ದೀರಿ ನೀವು ಪಂಡ್ರಾಪುರ ಇಟ್ಟಲ್ಲದ ಅನ್ನೋದು ಅದಕ್ಕೇನೋ ಗೊತ್ತ ಇದು ನನಗೆ ಹೆಣ್ತಿನ ಐತೆ ತಿಳಿದಿತ್ತದ ಗಂಡ ಒಂದ್ ದಿವ್ಸ ಹೋತ್ 2 ದಿವ್ಸ ಹೋತ್ ಪಂತ್ಯಾಗ ಪಂತಿ ಜರ ಫರಕ್ ಆಗ್ಲಕ್ಕೈತ ಮನೆ ಆಕಿ ಸಕ್ಕು ಒಂದು ಪದ್ಧತಿ ಇಟ್ಟಿಳ ಹೆಂಗಿತ್ತು ದಿನನಿತ್ಯ ಗಂಡ ಉಂಡ ಮನ್ಕೊಳ್ಳುವಂತ ಟೈಮ್ದೊಳಗ ಗಂಡನ ಕಾಲು ಒತ್ತಿ ಮನಗತಿದ್ದಳಾಕಿ ಹೌದು ಮತ್ ಇವ್ ಪಂಡ್ರಾಪುರದ ಇಟ್ಟಲ್ಲಿದ್ದಲ್ಲ ಒಳಗ ಇಟ್ಟಲ್ಲಿದ್ದ ಖರೆ ಇವ್ಯಾಕ ಕಾಲು ಒತ್ತತ ನೀವು ನಾ ಇಟ್ಟಲ್ಲದಿನ ಈ ಮಗಂದ ಕಾಲು ಒತ್ತೈತಿ ಇವನ್ ಒಳಗ ಹೌದು ಗಂಡ ಅಂದ ಯಾಕ ಸಕ್ಕು ಅಂದ 4 ದಿವಸ ನೋಡ್ಲತ್ತೀನಿ ಯಾಕೋ ಫರಕ್ ಆಗಿದಿಲ್ಲ ಯಾಕ ದಿನನಿತ್ಯ ನನ್ನ ಕಾಲು ಒತ್ತಿ ಮನಗತ್ತಿದ್ದಿ 4 ದಿವಸ ನೋಡ್ಲತ್ತೀನಿ ಕಾಮಗತ್ತಿತಿ ನನ್ನ ಕಡೆ ಮುಕ್ಕಳಿ ಮಾಡಿ ಬಂದ್ ಬೀಳತ್ತಿದಿ ಯಾಕ ಅವ ಇವೇನಂತಾನು ಇವಂದ ಏನಂತ ಭಕ್ತರ ಭಕ್ತಿಗಾಗಿ ನಿನ್ನ ಕಾಲು ಒತ್ತದ ಬತ್ತು ಮಗನ ಅಂತೀವಿ ಮನುಷ್ಯನ ಒಂದ್ ದಿವ್ಸ ಕಾಲು ಒತ್ತಿದ ಒಂದ್ ದಿವ್ಸ ಮೈ ಒತ್ತಿದ ಒಂದ್ ದಿವ್ಸ ತಲಿ ಒತ್ತಿದ ಒಂದ್ ದಿವ್ಸ ಕುತ್ತಿಗೆ ಕೂತಿತ್ತು ಮುಗದ ಹೋಗ್ತಿತ್ತು ಕೆಲಸ ಆದ್ರ ಅಲ್ಲಿ ಜರದ ಫರಕ್ ಆಲಾಯ್ತು ತಮ್ಮ ಹೆಂಗ ತಂಗಿ ಕೈ ಕಾಲು ಒತ್ತದ 8 ದಿವ್ಸ ಇರ್ತತಿ ಇದ ಗಂಡಗ ಉಪ್ಪು ಉಂಡ ಶರೀರ ಗಪ್ಪ ಕೊಂಡ್ರಿಲ್ಲ ಕಾಮ ವಿಕಾರ ಆಗಿ ತುಂಬ ತುಳುಕಲಾಯ್ತು ಹೌದಲ್ಲ ಈಕಿ ಬರೀ ಈಕಿನ ಒಂದ್ ದಿವ್ಸ ಹೌದು ಇವನ ಕಾಣಿಸ್ತತಿ ಪಂಡ್ರಾಪುರ ಇಟ್ಟಲ್ಲ ಇನ್ನು ಬಿಜಾಪುರದಾಗ ಬಿಟ್ಟಿನ ನನಗೆ ಮೊದಲ ಉದಿಯಾಗಿದೀವಿ ಅಯ್ಯಪ್ಪ ಮೊದಲ ಬಂದ
ಅವನು ಡಬಲ್ ಸೀಟ್ ಅದಾನ ಏ ಅದೇನ್ರ ಗೊತ್ತಿಲ್ಲ ನಿನಗ ಮಲ್ಲನ ಗತಿ ಡಬಲ್ ಅವ ಈ ಕಬೂರಿ ಏರಿಯಾಕ ಬನ್ನಿ ಅಂದ್ರ ಬಂದ ಬಿಡ್ತಾನ ನನಗೆ ಗೊತ್ತದ ಹೆಂಗನ ಅದಕ್ಕ ಏನಾತಪ್ಪ ಅಂದ್ರ ಏನ ತಂಗಿ ಮುಂದ ಈ ಗಂಡಗ ಕಾಮ ವಿಕಾರ ಆಗಿ ಕಾಮದೃಷ್ಟಿದಿಂದ ನೋಡ್ಲಕತ್ತ ಹೌದು ಕಾಮದೃಷ್ಟಿದಿಂದ ಮೇಮ್ಯ ಕಾಲು ಒಗಿಲಾತ ಕೈ ಒಗಿಲಾಕತ್ತ ಹಾ ನಡೀತಲ್ಲ ಇದು ಇಟ್ಟಲ್ಲ ದೇವ್ರಿಗೆ ಚಿಂತೆ ಬಿತ್ತು ಹಾ ಏನಂತ ಇವ್ರೇ ಮಗ ಸುಮಕ್ಕೊಂಡ್ರವಲ್ಲ ಕೈ ಒಗಿತಾನ ಕಾಲು ಒಗಿತಾನ ಹೌದಲ್ಲ ಎತ್ತಿ ಒಗಿದ್ರೊಳಗ ಹೊತ್ತು ಹಾಂಡ್ಲಾತೈತಿ ರಕ್ಮ ಇವ್ ನನ್ನ ನಿದ್ದೆ ಮಾಡು ಗುಡುವಲ್ಲ ಒಟ್ಟಲ್ಲ ಕರ್ಬ ಆಕಿ ಜೀವಕಾಳು ತುಂಬಿ ತಗೊಂಡ್ ಬಾ ನೀ ಅಂದದ ಅಟ್ಟ ಸತ್ಯೈತಿ ಸೀರೆ ಉಡಬ್ಯಾಡತ್ ಹೇಳಿದ್ದೆ ಹೇಳಿದ್ರು ನಿನ್ನ ಮಾತು ಮೀರಿ ಸೀರೆ ಉಟ್ಟನಿ ಈಗ ನಾ ಫಜಿತಿಗೆ ಬಿದ್ದನಿ ಏನೋ ಹೋಗೈತಿ ನನ್ನ ಕಡೆ ಜೋಲಿ ಆಕಿ ಜೀವಕಾಳು ತುಂಬಿಕೊಂಡ ಯಾವಾಗ ಸಕ್ಕೋನ ಜೀವಕಾಳು ತುಂಬಿಕೊಂಡ ನಮ್ಮ ರಕಮಾಬಾಯಿ ಬಾಂದಳು ಕಣದಾಳ ಇಟ್ಟಲ ಮತ್ತ ಹೊಳ್ಳಿ ಹಾದಿ ಪಂಡ್ರಾಪುರಕ್ಕೆ ಹೋದಲ್ಲ ಜರ್ ಕರ್ತ ಏನಾಗ್ತಿತ್ತು ನಮ್ಮ ರಕಮಾಬಾಯಿ ಜೀವಕಾಳು ತುಂಬಿ ತಂದಿರ್ಲಿಕ್ಕಂದ್ರ ಏನಾಗ್ತೈತಿ ಅವ ನಿಮ್ಮ ಅಪ್ಪಗ ಆಂಬುಲೆನ್ಸ್ ತಯಾರು ಮಾಡ್ಬೇಕಾಗ್ತಿತ್ತು ಒಂದು ಆಪರೇಷನ್ ಥಿಯೇಟರ್ ಹಾಕಲಕ್ಕ ಉಳಿಸಿದ್ರ ತಾಯಿ ಹೆಂಗ ಹೆಂಗ್ರಿ 100 ಹಾ 100 ಬಂದ ಬಿಡ್ಬೇಕಾಗ್ತಿತ್ತು ಈ ಕಡೆ ಅದಕ್ಕ ತಮ್ಮ ಹಂಗೇನಿಲ್ಲ ಹೌದು ಎಲ್ಲಾ ನನ್ನಿಂದ ಆಗೈತಿ ನಾ ಮಾಡೇ ನಾ ದೊಡ್ಡವ ಎದರಾಗ ದೊಡ್ಡವದಿ ಎದ್ರಾಗ ಕೆಲಸ ಆಗಿಲ್ಲ ನಿನಗ ಪರಮಾತ್ಮ ಆ ಕಂಬನ್ಯಾಗ ಅದಾನತ್ತ ಹೇಳ್ತಾನೆ ಕೇಳು ನಿಮ್ಮ ಪರಮಾತ್ಮನ ಸಾಕ್ಷಾತ್ ನನ್ನ ಪಾರ್ವತಿ ನುಂಗ್ಯಾಳ ಬೇಕಂದ್ರ ಪುರಾಣ ಸಮೇತ ಮಾತ್ರ ಖರೆ ಐತಿಲ್ಲ ನುಂಗಿ ಬಿಟ್ಟಾಳ ನುಂಗಿದ್ ಬಿಟ್ಟಿದ್ ಖರೆ ಐತಿ ಯಾವಾಗ ಹೊಳ್ಳಿ ತನ್ನ ಅವತಾರ ವಿಧಿವೆ ಅವತಾರ ಕಾಣಿಸ್ತ ನೋಡ ಹೌದು ಅವಾಗ ಹೊರಗ ಹೊಳ್ಳಿ ಚೆಲ್ಯಾಳ ಚೆಲ್ಯಾಳ ಪರಮಾತ್ಮನ ನುಂಗಿ ಬಿಟ್ಟದ ಅವತಾರ ಐತಿವ ನಂದ ತ್ರಿಶೂಲ ಹುಡ್ಕೊಂಡ ಎಲ್ಲಿ ಎಡಗಿನ ತೊಡಿ ಮೇಲೆ ಕೂತಾಳ ಈಕಿ ಪಾರ್ವತಿ ನೆತ್ಯ ಕಾಲ ಕೊಟ್ಟು ಕೂತಾಳ ಗಂಗವ್ವ ಗಂಗಾದೇವಿ ಎರಡುತ್ತರ ನಡ್ಬಾರಕ್ ದೋನ್ ಬಾಯ್ಕ ಪಜಿತಿ ಐಕ ನಿಮ್ಮ ಅಪ್ಪನ ಪಜಿತಿ ಪಲ್ಲಕ್ಕಿ ತೀರ ನಾವು ಅಟ್ರ ಹೊಡಿ 9 ಸಾಕಾಗೈತಿ ನೀನ ಇದೇನು ನಿಮ್ಮ ಅಪ್ಪನ ಸುದ್ದಿ ಮುಗಿತಲ್ಲ ದೇವ್ರ ದೊಡ್ಡ ಮಂದಿ ದೇವ್ರ ಕಮ್ಮಿ ಮಾಡಿ ಕೊಟ್ಟಾನಿ ಗಂಡ ದೊಡ್ಡ ಮಂದಿ ಗಂಡನ ಕಮ್ಮಿ ಮಾಡೇನಿ ಮಲೈ ದೊಡ್ಡ ಮಂದಿ ಮಲೈನ ಕಮ್ಮಿ ಮಾಡೇನಿ ಸದಾಶಿವಮೂರ್ತಿಯ ದೊಡ್ಡ ಮಂದಿ ಅವನ ಕಮ್ಮಿ ಮಾಡಿ ಕೊಟ್ಟಾನಿ ಏನ್ ಯಾವ್ದು ಬಾಳೋ ತಕ ನಾವನಿತ್ತು ಬ್ಯಾಸರ ಆಗಂಗಿಲ್ಲ ಬ್ಯಾಡ್ಲ ಕೊಟ್ಟು ಬಿಡ್ರಿ ಸಂದ ಹೋಗಿ ಏನಾಗ್ತಿದ್ಲು ಆಗಲೇ ಶಬ್ದ ಯಾವ ನಮ್ಮ ಕಾಮಿಡಿ ಕಿಂಗ್ ಶಿವಾನಂದನ